ನಾನು ಕ್ವಶನ್ ಕೇಳೋದಕ್ಕಿಂತ ಮುಂಚೆನೆ ಆನ್ಸರ್ ಸಿಕ್ಬಿಡ್ತು ನನಗೆ. ಓಹ್. ನೆಕ್ಸ್ಟ್ ಕ್ವಶನ್ ಇದ್ದಿದ್ದೇನಂತಂದ್ರೆ, ಹಾ ಕೇಪಬಿಲಿಟಿ ಇದ್ರೂ ಕೂಡ ನೀವು ಬಿಗ್ ಬಾಸ್ ನಿಂದ ಲೈಕ್ ಎಲಿಮಿನೇಟ್ ಆಗಿದ್ದು ಬೇಜಾರಿದ್ಯಾ ಅಂತ ಕೇಳೋಣ ಅಂತಿದೆ. ಹಾ, ಅದಕ್ಕಿಂತ ಮುಂಚೆನೆ ನೀವು ಆನ್ಸರ್ ಮಾಡ್ಬಿಟ್ರಿ. ಇಲ್ಲ ಖಂಡಿತ ಬೇಜಾರಿಲ್ಲ ನನ್ಗೆ, ಓಕೆ. ಒಂದು ಕ್ಷಣಕ್ಕೂ ಬೇಜಾರಿಲ್ಲ. ಗೊಂದಲ ಇತ್ತು, ಎಸ್. ಹ್ಮ್. ಎಷ್ಟೊಂದ್ ಜನ ಇದಾರೆ ಹ್ಮ್. ಏನೂ ಮಾಡದೇ ಇರೋರು, ಯಾರ್ದೋ ನೆರಳಲ್ಲಿ ಬದುಕ್ತಾ ಇರೋರು. ಮೊದಲನೇ ದಿನದಿಂದ ಇವತ್ತಿನವರೆಗೂ ಬೇರೆಯವರ ನೆರಳಿನಲ್ಲಿ ಬದುಕೊಂಡು ಬರ್ತಾ ಇರೋರು 12 ವಾರ ಕಂಪ್ಲೀಟ್ ಮಾಡಿದ್ರು. ಅಂತದ್ರಲ್ಲಿ ನಾನು ಇಂಡಿವಿಜುವಲ್ ಇಂಡಿಪೆಂಡೆಂಟ್ ಆಗಿ ಇದ್ದಂಥವಳು 1 ವಾರಕ್ಕೆ ಬಂದಿದ್ದೀನಿ ಅಂದ್ರೆ ಅಲ್ಲೇ ವಾಸ್ತವವಾಗಿ ಕಾಣಿಸ್ತಾ ಇದೆ ನಿಮ್ಗೆ. ಆ ಗೊಂದಲ ಇದೆ ಹೊರತು ನನಗೆ ಬೇಜಾರಂತೂ ಖಂಡಿತವಾಗಿಯೂ ಇಲ್ಲ ಮಂಜುನಾಥ್ ಅವರೇ. ಇನ್ಫ್ಯಾಕ್ಟ್ ಹೊರಗಡೆ ಬಂದ್ಮೇಲೆ ನನಗೆ ಮಾಡುವಂತ ಸಾಕಷ್ಟು ಕೆಲಸಗಳು, ಅಯ್ಯೋ ಇದೆಲ್ಲ ತಪ್ಪು ಹೋಗ್ತಾ ಇತ್ತಲ್ಲ ಅಂತಾನೆ ಅನ್ಸಿದೆ ಆಕ್ಚುಲಿ. ಆದ್ರೆ ಹೇಳ್ದಾಗೆ ನಾನು ಪ್ರೇಮ್ ಸರ್ ಅವರ ಸಿನಿಮಾನೇ ಆಗಿರ್ಬೋದು, ಪ್ಯಾನ್ ಇಂಡಿಯಾ ಮೂವಿ, ತುಂಬಾ ಒಳ್ಳೆ ಪಾತ್ರವನ್ನ ಕೊಟ್ಟಿದ್ದಾರೆ ಪ್ರೇಮ್ ಸರ್. ನಾನು ಅಲ್ಲಿ ಸರ್ ಮುಂದೆ ಅದೇ ಅಂದೆ, ಅಯ್ಯೋ ಇದೇ ಕಾರಣಕ್ಕೆ ನಾನು ಬಿಗ್ ಬಾಸ್ ಇಂದ ಹೊರಗಡೆ ಬಂದೇನೋ, ಇದು ಮಿಸ್ ಆಗ್ಬಿಡ್ತಿತ್ತಲ್ಲ ಅಂತ. ಸೊ ಹಾಗಾಗಿ ನೋಡಿ, ಸಾಧನೆ ಮಾಡೋರ್ಗೆ, ತುಂಬಾ ಅಂಶಗಳು ಇರೋ ಅಂಥವ್ರಿಗೆ ಯಾವ ವೇದಿಕೆನೂ ಚಿಕ್ಕದಲ್ಲ, ಯಾವ ವೇದಿಕೆನೂ ದೊಡ್ಡದಲ್ಲ. ಇದರಿಂದನೇ ನಾನು ಉದ್ಧಾರ ಆಗ್ತೀನಿ ಅನ್ನೋ ವೇದಿಕೆಗಳು ಯಾವ್ದು ಇಲ್ಲ, ಇದನ್ ಮಾಡಿದ್ರೆ ನಾನು ಬೀಳ್ತೀನಿ ಅನ್ನೋ ವೇದಿಕೆನೂ ಯಾವ್ದು ಇಲ್ಲ. ಸೊ ಹಾಗಾಗಿ ನಾನು ಒಂದು ಕ್ಷಣಕ್ಕೂ ಅಯ್ಯೋ ಅಂತ ನನ್ಗೆಲ್ಲೂ ಅನ್ನಿಸ್ಲಿಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.